ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷ ನಮ್ಮ ಪಾಲಿಗೆ ತಾಯಿ ಮತ್ತು ದೇವರ ಸಮಾನ. ಅದಕ್ಕೆ ಪೂಜಿಸುವ ಕೆಲಸವನ್ನ ನಾವು ಮಾಡಬೇಕು. 2028ರ ವೇಳೆಗೆ ಅಭ್ಯರ್ಥಿ ಯಾರಾಗಬೇಕು ಎಂಬುದರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ಬಿಟ್ಟು ನಾನೇ ಅಂತ ದುರಹಂಕಾರದ ರೀತಿಯಲ್ಲಿ ಮಾತನಾಡುವುದು ಶೋಭೆ ತರುವುದಿಲ್ಲ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ರಾಜೀವ್ ಗೌಡ ಗುಡುಗಿದ್ದಾರೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರು 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ 2018 ಮತ್ತು 2023ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ನಿರ್ಮಿಸಿರುವುದು ಎಲ್ಲರಿಗೂ ಗೊತ್ತಿದೆ. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವ ರೀತಿಯಲ್ಲಿ ವರ್ತಿಸುವುದು ಸರಿಯಲ್ಲ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ತಮ್ಮ ರಾಜಕೀಯ ಗುರು ಸಿಎಂ DK ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ದಾರೆ. ಅವರ ಕೈ ಬಲಪಡಿಸುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಅದು ಬಿಟ್ಟು ಪ್ರಚಾರದ ತೆವಲಿಗೆ 2028ರ ಚುನಾವಣೆಗೆ ಇಬ್ಬರ ಮಧ್ಯೆ ಮಾತ್ರ ಸ್ಪರ್ಧೆ ಇರುತ್ತೆ ಅಂತ ಉಡಾಫೆ ಆಗಿ ಮಾತನಾಡುವುದು ಬೇಡ. ಕ್ಷೇತ್ರದ ದೇವರುಗಳು ಆದ ಮತದಾರರು ಯಾರಿಗೆ ಆಶೀರ್ವಾದ ಮಾಡಬೇಕು ಎಂಬುದರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ಆಂಜನಪ್ಪ ಪುಟ್ಟುಗೆ ಟಾಂಗ್ ಕೊಟ್ಟಿದ್ದಾರೆ. ಕ್ಷೇತ್ರದ 244 ಮತಗಟ್ಟೆ ಕೇಂದ್ರಗಳಲ್ಲಿ BLA 2 ಅವರನ್ನ ನೇಮಕ ಮಾಡಲಾಗಿದ್ದು, ಅದಕ್ಕೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಕೂಡ ಪಡೆಯಲಾಗಿದೆ. ಅತಿ ಶೀಘ್ರದಲ್ಲಿ ಕ್ಷೇತ್ರದ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಹಾಗೂ BLA 2 ಸಭೆಯನ್ನ ಕಾಂಗ್ರೆಸ್ ಭವನದಲ್ಲಿ ನಡೆಸಿ ಮುಂಬರುವ ಚುನಾವಣೆಯನ್ನ ಎದುರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಎಂದಿದ್ದಾರೆ. ನೆರೆಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಕುರಿತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಲಘುವಾಗಿ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡುವುದು ಅವರಿಗೆ ಶೋಭೆ ತರುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಇರಲಿ, ಶಾಸಕರು ಇರಲಿ, ಯಾರ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ ಅದರ ಬಗ್ಗೆ ಧ್ವನಿ ಎತ್ತುವ ಕೆಲಸವನ್ನ ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಿತವನ್ನ ಕಾಪಾಡುವುದೇ ನಮ್ಮ ಧರ್ಮ ಎಂದಿದ್ದಾರೆ. ಒಂದು ಕೆಂಪೇಗೌಡರ ಕುಲಸ್ಥರು ಇವತ್ತು ನಮ್ಗೆಲ್ರಿಗೂ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಒತ್ತು ಕೊಟ್ಟು ಬೆಂಗಳೂರಿಗೆ ಏನಿದೆ ಕೆಂಪೇಗೌಡರು ಅಭಿವೃದ್ಧಿ ಮಾಡಿದ್ರು, ಅದೇ ರೀತಿ ಈ ಥರ ಮರಿ ಕೆಂಪೇಗೌಡರು ನಮ್ಮ DK ಶಿವಕುಮಾರ್ ಅವರು ಕೂಡ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಕಟ್ತಾರೆ. ಮುಂಬರುವಂಥ 2028ಕ್ಕೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ತಿಳಿದೋರಂತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಷ್ಟಪಟ್ಟು ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ದೇವರು ಅಂತ ಯಾರು ನಂಬಿರ್ತಾರೋ ಅವರಿಗೆ ಪಕ್ಷ ಖಂಡಿತವಾಗ್ಲೂ ಸ್ಥಾನಮಾನಗಳನ್ನ ಕೊಡ್ತದೆ. ನಾವೆಲ್ಲ ಒಂದು ತಾಳ್ಮೆ ಗೆಡೋದು ಬೇಡ. ಈಗ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ವಿಡಿಯೋಗಳು ಕೂಡ ನೋಡಿದೆ. ಪುಟ್ಟಂಜನಪ್ಪನವರು ತಾಳ್ಮೆ ಕೆಡೋದು ಬೇಡ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಹಿಂದೆ ಕೂಡ ನೀವು ದುಡುಕಿ ಪಕ್ಷಕ್ಕೆ 2 ಸಾರಿ ವಿರೋಧವಾಗಿ ನೀವು ಕೆಲಸ ಮಾಡಿದ್ರಿ. ಇನ್ನು ಮುಂದೆ ನೀವು ಪಕ್ಷಕ್ಕೆ ವಿರೋಧವಾಗಿ ಕೆಲಸ ಮಾಡೋದು ಬೇಡ. ಈಗಾಗಲೇ ನೀವೇ ಡೈರೆಕ್ಟಾಗಿ ಹೇಳ್ತಿದ್ದೀರಿ ಪುಟ್ಟಂಜನಪ್ಪ ವರ್ಸಸ್ JDS ಅಂತ. ಅಂದರೆ ಪುಟ್ಟಂಜನಪ್ಪ ಇಂಡಿಪೆಂಡೆಂಟ್ ಅಂತ ನೀವು ಹೇಳ್ಕೊತಿದ್ದೀರಿ. ಇಂಡಿಪೆಂಡೆಂಟ್ ಅನ್ನೋ ಮಾತು ನೀವು ಈಗಾಗಲೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ರಿಗೂ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಿಮ್ಮಲ್ಲೂ ಕೆಲವರು ಮುಖಂಡರು ನಿಮ್ಮ ಜೊತೆಲಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಮುಜುಗರಕ್ಕೀಡು ಮಾಡಬೇಡ್ರಿ. ಕಾಂಗ್ರೆಸ್ ಪಕ್ಷನ ಮುಜುಗರಕ್ಕೀಡು ಮಾಡ್ತಿದ್ದೀರಿ ತಾವು ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಹಿಂದೆ 2023ರಲ್ಲಿ 2018ರಲ್ಲಿ ಎರಡರಲ್ಲೂ ಕೂಡ ತಾವು ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಿದ್ರಿ. ಈಗಲೂ ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸ ಮಾಡಕ್ಕೆ ಹೊರಟಿದ್ರಿ. ನೀವು ಮುಂಬರುವಂಥ ಚುನಾವಣೆಗಳಿದ್ದಾವೆ. ನೀವೇನು ಮಾಡ್ತೀರಾ? ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ನಾನು ಕಾಂಗ್ರೆಸ್ ಅಂತ ಜನಗಳಲ್ಲೆಲ್ಲ ಕನ್ಫ್ಯೂಸ್ ಮಾಡಿ ಕಾಂಗ್ರೆಸ್ನ ಹೊಡೆಯೋ ಕೆಲಸ ಮಾಡ್ತಿದ್ದೀರಿ. ಇರಲಿ, ನೀವು ಕಾಂಗ್ರೆಸ್ನ ಹೊಡೆಯೋ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಏನೇ ಇದ್ರು ನಮ್ಗೆ ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ತಗೋತಾರೆ. ನೀವು ಕೂಡ ಪಕ್ಷಕ್ಕೆ ದುಡಿತಾ ಇದ್ದೀರಿ, ದುಡೀರಿ. ನಾನು ಪಕ್ಷಕ್ಕೆ ದುಡಿತಾ ಇದ್ದೀನಿ. ಗೊತ್ತಿಲ್ಲ, ನೀವು ಪಕ್ಷಕ್ಕೆ ದುಡಿತಾ ಇದ್ದೀನಿ ಅಂತ ಹೇಳ್ತೀರಿ. ಅದು ಯಾವ ನೀವು ಪಕ್ಷದಲ್ಲಿ ಇರ್ತೀರೋ ಯಾವ ಇರಲ್ವೋ ಅದು ನಿಮಗೆ ಗೊತ್ತಿರಬೇಕು. ಈಗ ನೋಡಿ, ಮೊನ್ನೆಯಿಂದ ಗೊತ್ತಿಲ್ಲ ನಿಮ್ಗೆ ಏನಾಗಿದೆ ಅಂತ. ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ ವರ್ಸಸ್ JDS ಅಂತ ಇದ್ದೀರಿ. ಪುಟ್ಟಂಜನಪ್ಪ ವರ್ಸಸ್ JDS ರವಿಕುಮಾರ್ ಅಂತೀರಿ. ಕಾಂಗ್ರೆಸ್ ಅನ್ನಲಿಲ್ಲ ನೀವು. ಅಂದರೆ ನಿಮ್ಮ ಉದ್ದೇಶ ನಿಮಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಬರಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಗೊತ್ತಾಗ್ತಾ ಇಲ್ಲ ನಮ್ಗೇನು ಅಂತ. ನಾವಂತೂ ಕಾಂಗ್ರೆಸ್ ಅಂತಂದರೆ ನಾವೆಲ್ಲರೂ ಒಗ್ಗಟ್ಟು ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ, ಕಾರ್ಯಕರ್ತನಿಗೆ ತೊಂದರೆ ಆದರೆ ಮೊದಲನೇ ಪ್ರಜೆಯಾಗಿ ನಾನು ಅಲ್ಲಿರಬೇಕು, ಇದ್ದೀನಿ, ಮುಂದೆ ಕೂಡ ಇರ್ತೀನಿ. ಹಿಂದೆ ತಮಗೆಲ್ಲ ಗೊತ್ತಿದ್ದಂತೆ ಒಂದೇ ಒಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ
ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಬ್ಯಾನರ್ ಕಿತ್ತಿದ್ದಾರೆ ಅಂತಂದಿದ್ದಕ್ಕೋಸ್ಕರ ನಮಗೆ ನೋವಾಗಿದ್ದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಎಷ್ಟು ಏನೆಲ್ಲ ಕೆಲಸಗಳು ಏನೇ ಒಂದು ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಿ, ನಾನಾಗ್ಲಿ ನೀವಾಗ್ಲಿ ವ್ಯಕ್ತಿಗತವಾಗಿ ಯಾರು ವ್ಯಕ್ತಿ ಪೂಜೆ ಮಾಡೋದು ಬೇಡ. ಕಾಂಗ್ರೆಸ್ ಪಕ್ಷ ಅಂದ್ರೆ ಪಕ್ಷದ ಪೂಜೆ ಮಾಡೋಣ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲ ಬದ್ಧವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡೋಣ. ಈ ಹಿಂದೆ 2 ಸಾರಿ ದುಡುಕಿದ್ದೀರಾ, ಮತ್ತೆ ತಾವು ದುಡುಕ್ಬೇಡ್ರಿ. ಹಾಗೆ ನೀವೇನಾದ್ರು ಮತ್ತೆ ದುಡ್ಕೋ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಗೆ ಏನು ಮತ್ತೆ ಅದನ್ನ ಸೂಕ್ತವಾದ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇದ್ದು ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ರಿ. ಯಾರನ್ನೂ ಕೂಡ ಮಾತಾಡಬೇಕು ಅಂತಂದಾಗ ನೀವು 2 ಸಲ ಯೋಚನೆ ಮಾಡಿ ತಾವು ಮಾತಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಾವು ಬಹಳ ಗೌರವ ಕೊಡ್ತಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸಣ್ಣ ಹುಡುಗ ಇರಲಿ ದೊಡ್ಡವರು ಇರಲಿ ಅವರೆಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಂದಿರುಗಳ ಥರ ನಾವು ಟ್ರೀಟ್ ಮಾಡ್ತಿದ್ದೀವಿ. ತಾವು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ, ಇಲ್ಲ ಅಂತಂದರೆ ನೀವು ಓಪನ್ ಆಗಿ ಡಿಸೈಡ್ ಮಾಡಿಕೊಂಡು ಎದುರು ಬಂದು ತಾವು ಹೋರಾಟ ನಡೆಸ್ರಿ. ಒಳಗಡೆ ಒಂದು ಹೊರಗಡೆ ಒಂದು ಕೆಲಸ ಬೇಡ. ಯಾಕಂದರೆ ಎಲ್ಲ ಸುಮಾರು ಜನನ ನೀವು ಕನ್ಫ್ಯೂಸ್ ಸರಿ ನೀವು ಮಾಡಿದ್ದೀರಾ, ಈ ಸರಿ ನಾವು ಕನ್ಫ್ಯೂಸ್ ಮಾಡೋ ಕೆಲಸ ಬೇಡ. ಯಾಕಂದರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ, ಕಾಂಗ್ರೆಸ್ ಭದ್ರವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇರೋಣ. ಈಗಾಗಲೇ ತಮಗೆ ಗೊತ್ತಿದ್ದಂತೆ ಅವ್ರಿಗೇನು ಅಂತಂದರೆ ನನಗೆ BLA 1 ಆಯ್ಕೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಅಣ್ಣವರು, ಇವಾಗ ಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅಣ್ಣವರು ಇವತ್ತು ಅಫಿಷಿಯಲ್ ಆಗಿ ಲೆಟರ್ ಬರೆದು DC ಅವರಿಗೆ ಕಳಿಸಿ DC ಅವರು ಇವತ್ತು ಅದನ್ನು ಅಧಿಕೃತವಾಗಿ ಆರ್ಡರ್ ಮಾಡಿದ್ದಾರೆ. ಏನಪ್ಪ ಅದು ಅಂತಂದರೆ BLA 1 ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಮುಂಬರುವಂಥ ಯಾವುದೇ ಚುನಾವಣೆಗಳಿದ್ರೂ ಕೂಡ ಗ್ರಾಮ ಪಂಚಾಯತಿ, ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ BLA ನೀನೇ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿ BLA 2ಗಳು ಅಂದರೆ 244 ಜನ BLA 2ಗಳನ್ನ ಆಯ್ಕೆ ಮಾಡೋಕ್ಕೆ ರೈಟ್ಸ್ಗೂ ಕೂಡ ಕೊಟ್ಟಿರ್ತಾರೆ. ನಾವು ಈಗಾಗಲೇ BLA 2ಗಳನ್ನ 244 ಜನನ ಸೆಲೆಕ್ಟ್ ಮಾಡಿ DC ಅವ್ರಿಗೆ ಕಳಿಸಿ ಪಕ್ಷದಿಂದ ಅದನ್ನು ಅಪ್ರೂವಲ್ ಕೂಡ ಮಾಡಿಸಿದ್ದೀವಿ. DC ಅವರು ಕೂಡ ಅಪ್ರೂವಲ್ ಮಾಡಿರ್ತಾರೆ. ಕಳೆದ 2 ದಿನಗಳ ಹಿಂದೆ ಅದಕ್ಕೆ DC ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಟ್ರೈನಿಂಗ್ ಮೀಟಿಂಗ್ ಕೂಡ ತಗೊಂಡಿದ್ರು. ನಾವೆಲ್ಲರೂ ಕೂಡ ಅದ್ರಲ್ಲಿ ಭಾಗಿಯಾಗಿದ್ವಿ. ಸದ್ಯದಲ್ಲೇ ನಾನು ಕೂಡ ಒಂದು ಕಾಂಗ್ರೆಸ್ ಭವನದಲ್ಲಿ ನಮ್ಮ ಏನು ಟೋಟಲ್ 244 BLA 2ಗಳಿದ್ದಾರೆ, ಅದ್ರ ಜೊತೆಗೆ ಮುಖಂಡರುಗಳು ಕೂಡ ಕರೆದು ಒಂದು ಸಭೆ ಮಾಡ್ತಿದ್ದೀವಿ. ಸದ್ಯದಲ್ಲೇ ಯಾರು ಕೂಡ ಗೊಂದಲಕ್ಕೊಳಗಾಗೋದು ಬೇಡ. ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಏನೇ ಒಂದು ಚುನಾವಣೆಗಳಿರಲಿ, ಏನೇ ಒಂದು ಕೆಲಸ ಕಾರ್ಯಗಳಿರಲಿ, ನಾನು ಶತಸಿದ್ಧವಾಗಿ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನು ಏನು ಇಲ್ಲಿ ಸ್ಥಳೀಯ ಚುನಾವಣೆಗಳಿಂದ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕು, ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡೋಣ. ನಮ್ಮೊಟ್ಟಿಗೆ ಯಾರೇ ಹೋರಾದಾದ್ರೂ ಸ್ವಾಗತ ಕೋರೋಣ. ನಮಗೆ ಬಂದು ಜೊತೆ ನಿಂತ್ಕೊಂಡು ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ, ಒಳಗೊಂದು ಹೊರಗೊಂದು ಬೇಡ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಏನೇ ಇದ್ರು ನೇರ ನೋಡಿ. ತುಂಬ ಧನ್ಯವಾದಗಳು. ಈಗ ಪುಟ್ಟರಾಜನಪ್ಪನವರು ಎದುರುಗಡೆ ಹೇಳಿದ್ದಾರೆ, ಅದೇ ಧನ್ಯವಾದಗಳು. ಅದೇ ರೀತಿ ಮುಂಬರುವಂಥ ದಿನಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರ ಮುಂದೆ ಹೇಳ್ಬೇಕು ನೀವು ಏನಂತಂದರೆ, ನೋಡ್ರಿ ನನ್ನೊಟ್ಟಿಗೆ ಇಂಡಿಪೆಂಡೆಂಟ್ ಅಂತ ಇರೋರು ನಿಂತ್ಕೊಳ್ಳಿ, ಕಾಂಗ್ರೆಸ್ ಅವರೆಲ್ಲ ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ, ನೀವು ಗಂಡಸರೇ ಸರಿ. ಅದು ಬಿಟ್ಟು ನಾನು ಕಾಂಗ್ರೆಸ್, ನೀವು ಕಾಂಗ್ರೆಸ್, ನಾನು ಕಾಂಗ್ರೆಸ್ ಅನ್ಕೊಂಡು ಜೊತೆಲಿದ್ದು ಕೊನೆಯಲ್ಲಿ ಕತ್ಕುಯ್ಯೋ ಕೆಲಸ ಮಾಡೋದು ಬೇಡ. ಇದ್ರೆ ಒಟ್ಟಿಗೆ ಇರೋಣ. ಹೈಕಮಾಂಡ್ ಇದೆ ತೀರ್ಮಾನ ಮಾಡುತ್ತೆ. ನಮ್ಮ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರುಗಳಿದ್ದಾರೆ ಶಿಡ್ಲಘಟ್ಟದಲ್ಲಿ, ಅವ್ರು ತೀರ್ಮಾನ ಮಾಡ್ತಾರೆ. 2028ರ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ನ MLA ಅನ್ನೋದನ್ನು ಆಯ್ಕೆ ಮಾಡೋದು ನೀನಲ್ಲ, ನಾನಲ್ಲ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳು, ಮತದಾರ ಬಂಧುಗಳಿದ್ದಾರೆ, ಅವರು ಆಯ್ಕೆ ಮಾಡೋದು. ಅದೇ ರೀತಿ ನಮ್ಮ ಜಿಲ್ಲೆಯ ಯಾರೇ ಒಬ್ಬ, ನಮ್ಮ ಜಿಲ್ಲೆ ಅಲ್ಲ ಇಡೀ ನಮ್ಮ ರಾಜ್ಯದ, ನಮ್ಮ ದೇಶದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾದರೂ ಕೂಡ ನಾವು ಸಹಿಸುವಂಥವ್ರಲ್ಲ. ನಾವು ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇಲ್ಲ, ಎಲ್ಲೋದ್ರೂ ಒಂದೇ ಪಕ್ಷ. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಾವೆಲ್ಲೋದ್ರೂ ಕಾಂಗ್ರೆಸ್ ಅವರೇ. ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ, ಕಾಂಗ್ರೆಸ್ ಶಾಸಕನಿಗೆ, ಕಾಂಗ್ರೆಸ್ ನಾಯಕನಿಗೆ ಏನಾದ್ರು ತೊಂದರೆ ಆದರೆ ಖಂಡಿತವಾಗ್ಲೂ ನಾನೊಬ್ಬರೇ ಅಲ್ಲ, ನಾವೆಲ್ಲ ಶಿಡ್ಲಘಟ್ಟದ ಸಮಸ್ತ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಗ್ಗಟ್ಟು ಒಂದೇ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ತಾಲೂಕಿನ MLA ರವಿಕುಮಾರ್ ಅವರು, ಪಕ್ಕದ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಅಂದರೆ ಪ್ರದೀಪ್ ಈಶ್ವರ್ ಬಗ್ಗೆ ಭಾಳ ಅಗ್ರವಾಗಿ ಮಾತಾಡ್ತಿದ್ರು. ಅಷ್ಟೆಲ್ಲ ಅಗ್ರವಾಗಿ ಮಾತಾಡೋದು ಬೇಡ, ಪರ್ಸನಲ್ ತಗೊಳ್ಳೋದು ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದೀನಿ. ಕಾಂಗ್ರೆಸ್ ಅಂತ ಬಂದಾಗ ನಾವು ಜಿಲ್ಲೆ ಅಲ್ಲ, ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಅಂತಂದರೆ ಒಂದೇನೆ. ಹಂಗಾಗಿ ಯಾರೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರುಗಳ ಮೇಲೆ ಮಾತಾಡಬೇಕಾದ್ರೆ
ಒಂದು ಎಚ್ಚರಿಕೆ ಇಟ್ಟು ಮಾತಾಡಬೇಕು ಅನ್ನೋ ಒಂದು ಸಂದೇಶನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರಾಜ್, ನಗರಸಭೆಯ ಮಾಜಿ ಸದಸ್ಯ ಸಮೀಉಲ್ಲಾ, ತನ್ವೀರ್, ಮೌಲಾ ರಿಯಾಜ್, ನಸೀರ್ ಅಹಮದ್, ಬಾಬಾ ಫಕ್ರುದ್ದೀನ್, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ರಾಮಾಂಜಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.